ಸ್ನೇಹಿತರೆ ನಮಸ್ಕಾರ. ನುಡಿಗಟ್ಟುಗಳು ನಮ್ಮ ನಿತ್ಯ ಜೀವನದಲ್ಲಿ ನಾವಾಡುವ ಮಾತು, ಬರೆಯುವ ಬರಹದಲ್ಲಿ ಹಾಸುಹೊಕ್ಕಾಗಿರ್ತವೆ. ಪಡೆನುಡಿ ಅಥವಾ ನುಡಿಗಟ್ಟುಗಳು ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಇರುವಂಥವು. ಕನ್ನಡ ನಾಡಿನಲ್ಲಿ ಪ್ರಾಚೀನ ಕಾಲದಿಂದಲೂ ನುಡಿಗಟ್ಟುಗಳು ಬಳಕೆಯಲ್ಲಿದ್ದಾವೆ. ಹಳೆಗನ್ನಡ ಹಾಗೂ ಹೊಸಗನ್ನಡ ಸಾಹಿತ್ಯದಲ್ಲೂ ಕೂಡ ನುಡಿಗಟ್ಟುಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಎಷ್ಟೋ ಜನಕ್ಕೆ ಈ ನುಡಿಗಟ್ಟುಗಳ ಅರ್ಥ ತಿಳಿದಿರೋದಿಲ್ಲ. ಆದರೆ ಇನ್ನೂ ಕೆಲವರಿಗೆ ನುಡಿಗಟ್ಟುಗಳು ಕರತಲಾಮಲಕ. ಈ ನುಡಿಗಟ್ಟುಗಳ ವಿಶೇಷವಾದಂಥ ಅರ್ಥ, ಅವುಗಳ ಬಳಕೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಇಲ್ಲಿ ಒಂದೊಂದು ನುಡಿಗಟ್ಟಿನ ಅರ್ಥ ಮತ್ತು ಅದರ ಬಳಕೆಯನ್ನು ಹೇಳುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಅಂಗಳಹಾರಿ ಗಗನಹಾರು ಅನ್ನುವಂಥದ್ದು ಒಂದು ನುಡಿಗಟ್ಟು. ಅಂಗಳಹಾರಿ ಗಗನಹಾರು ಅಂತಂದರೆ ಕ್ರಮಕ್ರಮವಾಗಿ ಮೇಲೇರು. ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ಹಂತ ಹಂತವಾಗಿ ಮೇಲೇರಬೇಕು, ದುಡುಕಬಾರ್ದು. ಬಾಲ್ಯ, ಯೌವನ, ವೃದ್ಧಾಪ್ಯ ಹೀಗೆ ಕ್ರಮಕ್ರಮವಾಗಿ ಆಯಾ ಹಂತದಲ್ಲಿ ಬಾಲ್ಯದಲ್ಲಿ ವಿದ್ಯಾಭ್ಯಾಸ, ಯೌವನಾವಸ್ಥೆಯಲ್ಲಿ ಉದ್ಯೋಗ, ವಯಸ್ಕನ ಹಂತದಲ್ಲಿ ದಕ್ಷತೆ, ಪರಿಶ್ರಮ ಇವುಗಳ ಮೂಲಕ ಕೆಳಗಿನ ಸ್ಥಾನದಿಂದ ಮೇಲಿನ ಸ್ಥಾನ ತಲುಪುವಂಥದ್ದು ಒಂದು ಹಂತ ಹಂತವಾದಂಥ ಬೆಳವಣಿಗೆ. ಅನುಭವವನ್ನು ಹೆಚ್ಚಿಸಿಕೊಂಡು ಆ ಅನುಭವದ ಮೂಲಕ ತನ್ನ ಜೀವನವನ್ನು ಭದ್ರಗೊಳಿಸ್ತಾ ಸಾಗುವಂಥದ್ದೇನಿದೆ ಅದನ್ನು ಮೊದಲು ಅಂಗಳವನ್ನು ಹಾರಿ ಆಮೇಲೆ ಗಗನಕ್ಕೆ ಹಾರು ಅನ್ನುವಂಥ ನುಡಿಗಟ್ಟು ತನ್ನ ಅರ್ಥವನ್ನು ಕೊಡತ್ತೆ ಸ್ನೇಹಿತರೆ. ಧನ್ಯವಾದಗಳು.